ಯಾವ್ದೋ ವಿಡಿಯೋ ಮಾಡಿದ್ರು ಫಸ್ಟ್ ಹೋಗಿ ತೋರಿಸ್ತೇನೆ ನಮ್ಮ ಮಮ್ಮಿಗೆ, ತೋರಿಸಿ ಅವ್ರ ರಿಯಾಕ್ಷನ್ ನೋಡ್ತೀನಿ. ಅವ್ರು ನಗಾಕತ್ತರ ಏನೋ ಅಂತಂದ್ರೆ ಸ್ವಲ್ಪ ವರ್ಕ್ ಆಕೈತಿ ಗೊತ್ತಾಗಿ ಅಪ್ಲೋಡ್ ಮಾಡ್ತೀನಿ. ನಾವು ಕುಡ್ದಾಗ ಇದ್ದಂಗೆ ಹೇಳ್ಬಿಡ್ತೇವೆ, ಮನಸ್ಸೊಳಗೆ ಏನಿರ್ತೈತಲ್ಲ ಅದನ್ನ ಒದರಿ ಬಿಡ್ತೇವೆ. ಏನಿಲ್ಲ, ಮೊನ್ನೆ ನಮ್ಮ ಸಾವ್ಕಾರ್ರಿಗೆ ಹೋಗಿ ಸಾವ್ಕಾರ ನಿಮ್ಮ ಹೆಂಡತಿ ನೋಡಾಕ ಭಾರಿ ಅದಾರ ಅಂದ. ಇದ್ದಂಗೆ ಹೇಳೇನಿ, ಮಂಗ್ಯ ನಮ್ಮ ಮಗ ನಾಯಿ ಹೊಡ್ದಾನ. ಸೊ ಈಗ ರೀಲ್ಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ನೀವು ರಿಯಾಲಿಟಿ ಶೋಗೆ ಬಂದಾಗ್ಲೇನೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಖುಷಿ ಆಗಿರುತ್ತೆ. ಬಟ್ ಈಗ ರೀಲ್ಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ನೀವು ಫೇಮಸ್ ಆಗಿದ್ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ ಇಂದ ಫ್ಯಾಮಿಲಿ ರಿಲೇಷನ್ಸ್ ಇಂದ ಎಲ್ಲ ಏನೇನ್ ಪ್ರತಿಕ್ರಿಯೆ ಬಂದಿದೆ? ಅಂದ್ರಕ್ಕ ಫ್ಯಾಮಿಲಿ ನೋಡ್ತಾರ ರೀಲ್ಸ್, ಫ್ಯಾಮಿಲಿ ಒಳಗ ಹಂಗ ಹೈಪ್ ರಿಯಾಕ್ಷನ್ಸ್ ಏನಿಲ್ಲ. ಬಟ್ ಈಗ ಫ್ರೆಂಡ್ಸ್ ಇವರೆಲ್ಲ ಸಪೋರ್ಟ್ ಎಲ್ಲ ಮಾಡ್ತಾರೆ, ಈಗ ಮಾಡ್ತಾರ ವಿಡಿಯೋಸ್ ಎಲ್ಲ ನೋಡಿ ಇಷ್ಟಪಡ್ತಾ ಇದಾರೆ ಎಲ್ರು. ಅಥವಾ ನಿಮ್ದೇ ಹುಡುಕಿ ಏನಾದ್ರು ನೋಡ್ತಿರ್ತಾರ ಆಗ ನಮ್ ಸುಂಬಿತಪ್ಪ ನೋಡೋಣ? ನನ್ ಫ್ರೆಂಡ್ಸ್ ಒಂದಿಷ್ಟು ಮನ್ಯಾಗ ಅವ್ರೆಲ್ಲ ಫ್ಯಾಮಿಲಿ ಎಲ್ಲ ಕುಂತ ನನ್ ರೀಲ್ಸ್ ಹಾಕೊಂಡು ಟಿವಿ ಒಳಗೆ ನೋಡ್ತಿರ್ತಾರೆ. ಸೊ ಹಂಗೆಲ್ಲ ಕಳ್ಸಿರ್ತಾರೆ ಫ್ರೆಂಡ್ಸ್. ವಾವ್, ನೈಸ್ ನೈಸ್. ಓಕೆ, ಸೊ ಒಂದು ದೊಡ್ಡ ರಿಯಾಲಿಟಿ ಶೋಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ಅದು ಡ್ರಾಮಾ ಜೂನಿಯರ್ಸ್. ಅವಾಗ ನೀವು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಅಂತ ಹೇಳಿದ್ರಿ. ಸೊ ಈ ಶೋಗೆ ನೀವು ಸೆಲೆಕ್ಟ್ ಆಗಿದ್ದು ಹೇಗೆ? ನಾನು ಡ್ರಾಮಾಸ್ ಮಾಡ್ತಿದ್ದೆ, ಸೊ ಅದರಿಂದನೇ ಆಕ್ಟಿಂಗ್ ಸ್ವಲ್ಪ ಕಲ್ತಿದ್ದೆ, ಬರ್ತಿತ್ತು ಆಕ್ಟಿಂಗ್. ಸೊ ಹಂಗಾಗಿ ಹುಬ್ಳಿ ಒಳಗೆ ನಾವು ಆಡಿಷನ್ ಕೊಟ್ಟಿದ್ದೆ. ಹುಬ್ಳಿ ಒಳಗೆ ನಾನು ಶರ್ವರಿ ಅಂತ ಇನ್ನೊಬ್ಳು ಹುಡುಗಿ, ಚಾರ್ಲಿ ಫಿಲ್ಮ್ ಒಳಗದಾಳ ಅವಳು, ನಾನು ಹುಬ್ಳಿಯಿಂದ ನಾವಿಬ್ರು ಸೆಲೆಕ್ಟ್ ಆಗಿದ್ವಿ, ಹುಬ್ಳಿ ಧಾರವಾಡಿಂದ. ಸೊ ನಾನು ಅಲ್ಲೇ ಡ್ರಾಮಾ ಜೂನಿಯರ್ಸು ಚಲೋ ಎಕ್ಸ್ಪೀರಿಯನ್ಸ್ ಭಾಳ, ಅಂದ್ರೆ ಕಲ್ಯಾಕ್ ಭಾಳ ಸಿಕ್ತು. ಅಂದ್ರೆ ಅಲ್ಲಿ ಮೆಂಟರ್ಸ್ ಆಗಿರ್ಬೋದು, ಆಮೇಲೆ ಡೈರೆಕ್ಟರ್ ಶರಣಯ್ಯ ಸರ್ ಎಲ್ಲ, ಅವರೆಲ್ಲ ನಾವು ಏನು ಕಲ್ತೇ ಇರಲಿಲ್ಲ, ಆ್ಯಕ್ಟಿಂಗ್ ಏನು ಗೊತ್ತಿಲ್ಲ, ನಾಟಕ ಹೆಂಗೆ ಮಾಡ್ತಾರೆ ಏನು, ನಾವು ಬೇಸಿಕ್ ಏನಿತ್ತು ಅಷ್ಟು ಗೊತ್ತಿತ್ತು ಅಷ್ಟು. ಅಲ್ಲಿ ಹೋಗಿ ಥಿಯೇಟರ್ ಅಂದ್ರೆ ಏನು, ಆಮೇಲೆ ಅಲ್ಲಿ ಇರೋ ಮೆಂಟರ್ಸ್ ಅವರೆಲ್ಲರೂ ನೀನಾಸಮ್ ಇದೆಲ್ಲ ಮಾಡ್ತಾರೆ. ಸೊ ಎಲ್ಲರೂ PhD ಡಾಕ್ಟರೇಟ್ಸ್ ಇಂಥವ್ರೆಲ್ಲ, ಅಷ್ಟು ದೊಡ್ಡ ದೊಡ್ಡ ಮೆಂಟರ್ಸ್ ಅಂಥವ್ರು ಕೆಳಗೆ ನಾವು ಅಷ್ಟು ಸಣ್ಣ ವಯಸ್ಸು ಕಲಿಯಾಕ್ ಸಿಗೋದು ಭಾಳ ಅಂದ್ರೆ ಭಾಳ ರೇರ್. ಎಷ್ಟೋ ಜನ ಅವ್ರ ಕಡೆ ಕಲಿಬೇಕಂತಿರೋರು ಭಾಳ ಜನ ಅದಾರೆ. ಸೊ ಥಿಯೇಟರ್ ಮಾಡಿದವ್ರ ಕಡೆ ಕಲಿಯೋದು ಆ ಎಕ್ಸ್ಪೀರಿಯನ್ಸ್ ಭಾಳ ಖುಷಿ ಆಗೈತೆ. ಅದು ಆ ಶೋ ರನ್ನರ್ ಅಪ್ ಆಗ್ತೀರಾ ನೀವು, ಆ ಮೂಮೆಂಟ್ ಹೇಗಿತ್ತು? ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇಲ್ಲ. ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಅಂದ್ರೆ ನಂಗೆ ಕಾಲ್ ಬಂದಿದ್ದು 1 ತಿಂಗಳಾಗಿತ್ತು. ನಾನು ಬಟ್ ಹೋಪ್ಸ್ ಬಿಟ್ಟಿದ್ದೆ, ಹೋಯ್ತು ಬಿಡ ಸುಮ್ಮನೆ ಸ್ಕೂಲ್ ಮನಿ ಮಾಡ್ಕೊಂಡಿದ್ರ ಅಂತೇಳಿ. ಆಮೇಲೆ ಒಂದು ಕಾಲ್ ಬರ್ತಿತ್ತು, ಹಿಂಗೆ ಸೆಲೆಕ್ಟ್ ಆಗಿರಿ ಮೆಗಾ ಆಡಿಷನ್ಸ್ ಅಂತ. ಮೆಗಾ ಆಡಿಷನ್ಗೆ ಹೋಗ್ತೀನಿ. ಮೆಗಾ ಆಡಿಷನ್ ಅಂದ್ರೆ ಎರಡು ರೌಂಡ್ಸ್ ಆಗ್ತಾವೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್. ಟೋಟಲ್ 40 ಮೆಂಬರ್ಸ್ 20 ಏನೋ 18 ಮೆಂಬರ್ಸ್ ಸೆಲೆಕ್ಟ್ ಆಗ್ತೀವಿ. 20 ಮೆಂಬರ್ಸ್ ಫಸ್ಟ್ ರೌಂಡ್, 20 ಮೆಂಬರ್ಸ್ ಸೆಕೆಂಡ್ ರೌಂಡ್ ಇರ್ತೈತಿ. ಸೊ ನಂದು ಸೆಕೆಂಡ್ ರೌಂಡ್ ಒಳಗಿತ್ತು. ಅದು ಚೀರಿ ವಾಯ್ಸ್ ಎಲ್ಲ ಹೋಗ್ಬಿಟ್ಟೈತೆ, ನನ್ನ ವಾಯ್ಸೇ ಬರತ್ತಿರ್ಲಿಲ್ಲ. ಸೊ ನಾನು ಅವಾಗ ಗಿವ್ ಅಪ್ ಮಾಡ್ಬಿಟ್ಟಿದ್ದೆ, ಸೆಲೆಕ್ಟ್ ಆಗೋದಿಲ್ಲ ನಾನು, ವಾಯ್ಸ್ ಹೋಗ್ಬಿಟ್ಟೈತಿ ಅಂತ. ಸೊ ಫೈನಲಿ ಎಲ್ಲರೂ ಅಲ್ಲಿರೋರು ಮೋಟಿವೇಟ್ ಮಾಡಿ, ಅಲ್ಲೇ ಹಿಂಗೆ ಕೋಆರ್ಡಿನೇಟರ್ಸ್ ಎಲ್ಲ ಇದ್ರೆ, ಮಾನಸ ಮೇಡಮ್ ಹಿಂಗೆಲ್ಲ ಅವರೆಲ್ಲ ಫುಲ್ ಮೋಟಿವೇಟ್ ಮಾಡಿ, ಎಲ್ಲರಿಂದನೂ ನಾವು ಒಬ್ಬ ರೆಪ್ರೆಸೆಂಟೇಟಿವ್ ಅಷ್ಟೇ. ಅಲ್ಲಿರೋ ಸಪೋರ್ಟ್ ಬ್ಯಾಕ್ ಎಂಡ್ ಫ್ಯಾಮಿಲಿ, ನಮ್ಮ ಪಪ್ಪ ಎಲ್ಲ ಬಿಟ್ಟು 6-7 ತಿಂಗಳು ನನ್ನ ಜೊತೆ ಇದ್ರು. ಸೊ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿ, ಭಾಳ ಸ್ಯಾಕ್ರಿಫೈಸಸ್ ಆಗಿ ನಾವು ಅಲ್ಲಿ ಆ ಸ್ಟೇಜ್ ಮ್ಯಾಗ ಇರೋಕ್ಕೂ ಭಾಳ ರೀಸನ್ಸ್ ಅದಾವೆ. ಸೊ ಆಮೇಲೆ ಕೊನೆಗೆ ಗೆಲ್ತಿರಾನು ನೀವು ರನ್ನರ್ ಅಪ್ ಆಗಿ, ಅಂಡ್ ಅದು ಒಂದು ದೊಡ್ಡ ಅಚೀವ್ಮೆಂಟ್. ಅದು ನೀವು ಅಷ್ಟು ಕಷ್ಟಪಟ್ಟಿದ್ದಕ್ಕೊಂದು ಪ್ರತಿಫಲ ಅಂತ ಸಿಕ್ತು ಅದರಲ್ಲಿ. ಸೊ ಈ ಶೋ ಇಂದ ನಿಮ್ಗೆ ಶೋ ಆದ್ಮೇಲೆ ಈ ಶೋ ಇಂದ ಹೇಗೆ ಏನ್ ನೆರವಾಯ್ತು ನಿಮ್ಗೆ? ಶೋ ಮುಗಿಸ್ ಬಂದ್ಮೇಲೆ ಜನ ಅಂದ್ರೆ ಒಂದ್ ಸಣ್ಣ ಹುಡುಗರಿಂದ ಹಿಡಿದು ಏಜ್ಡ್ ಆದವ್ರ ತನಕನೂ ಗುರುತಿಸಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ಹಿಂಗ್ ನೋಡಿ ರೆಕಗ್ನೈಸ್ ಮಾಡಿ, ಆಮೇಲೆ ಎಲ್ಲಾ ಫ್ಯಾಮಿಲಿ ಎಲ್ಲ ಗೆಸ್ಟ್ ಎಲ್ಲ ಮನಿಗೆಲ್ಲ ಕರೆಯೋರು, ಬಾ ಮನಿಗೆ ಡಿನ್ನರಿಗೆ ಹಿಂಗೆಲ್ಲ ಇನ್ವೈಟ್ ಮಾಡೋರು. ಸೊ ಅವಾಗ ಒಂದ್ ಬ್ಯಾರೆ ಟೈಪ್ ಇತ್ತು. ಆ ಸಣ್ಣ ವಯಸ್ಸೊಳಗೆ ಅಂದ್ರೆ ಈ 7th ಏನು ಗೊತ್ತಿರೋದಿಲ್ಲ, ಫೇಮ್ ಅಂದ್ರೆ ಇದು ಗೊತ್ತಿಲ್ಲ, ಫೋಟೋ ಯಾರು ಹೊಡ್ಕೊಂಡು ಸುಮ್ಮನೆ ನಿಲ್ತಿದ್ವಿ, ಫೋಟೋ ಹೊಡ್ತಿದ್ವಿ, ಮತ್ತೆ ಏನಿಲ್ಲ. ಸೊ ಅವಾಗ ಅದೆಲ್ಲ ಕಲ್ತು ಕಲಿಯಾಕಂತೂ ಭಾಳ ಸಿಕ್ಕೈತಿ ಡ್ರಾಮಾ ಜೂನಿಯರ್ಸ್ ಇಂದ. ಸೊ ಇವಾಗಲೂ ಯಾರು ಟಚ್ ಅಲ್ಲಿ ಇದಾರ ಅಲ್ಲಿ ಟೀಮ್ ಅವರು? ಫ್ರೆಂಡ್ಸ್ ಅದಾರ ಎಲ್ಲರೂ, ಎಲ್ಲ ಟೀಮ್ ಅವರು ಅದಾರ, ಮೆಂಟರ್ಸ್ ಎಲ್ಲರೂ ಇನ್ನೂ ಟಚ್ ನಾಗ, ಎಲ್ಲ ಮೆಂಟರ್ಸ್ ಎಲ್ಲ ಟಚ್ ಅಲ್ಲಿ ಇದ್ದಾರೆ. ಓಕೆ, ಸರಿ, ನೈಸ್. ಸೊ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ, ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಮಗೆ ತಿಳಿಸ್ಕೊಡಿ. ನಾನು ಧಾರವಾಡದೊಳಗೆ ಹುಟ್ಟಿ ಬೆಳೆದಿದ್ದೆಲ್ಲ ಧಾರವಾಡ. ನಂದು ಸ್ಕೂಲಿಂಗ್ ಮಲ್ಲಸಜ್ಜನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತೇಳಿ, ಫ್ರಮ್ ನರ್ಸರಿ ಟು 10th ಎಲ್ಲ ಅಲ್ಲೇ ಆಗಿದ್ದೆ. ಆ ಸ್ಕೂಲಿಂದನ ನಾ ಅರ್ಧ ಇಲ್ಲಿ ಈಗೇನೋ ಯಾವುದೋ ಒಂದು ಸ್ಟೇಜ್ ಜನ ನಂಗೆ ರೆಕಗ್ನೈಸ್ ಮಾಡತ್ತಾರೆ, ಏನೋ ಐತಿ, ಸ್ವಲ್ಪ ಮಂದಿ ನಮ್ಗೇನೋ ಲೈಕ್ ಮಾಡ್ತಾರೆ, ಏನೋ ನಮ್ಗೇನೋ ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ ಎಲ್ಲದಕ್ಕೂ ಸ್ಕೂಲ ರೀಸನ್. ಸ್ಕೂಲೊಳಗೆ ಹಂಗೆ ಸಪೋರ್ಟು ಇತ್ತು.
ಆಮೇಲೆ ಅಲ್ಲಿ ನಮಗೆ ಪ್ರೊವೈಡ್ ಮಾಡ್ತಿದ್ರು, ಏನೋ ಇದ್ರು ಪ್ರೊವೈಡ್ ಮಾಡ್ತಿದ್ರು. ನಾವ್ ಹಿಂಗ್ ಮಾಡತ್ತೇವಿ ಹಂಗೆ, ನಾವ ಸ್ಕಿಟ್ಸ್ ಎಲ್ಲ ನಾವ ಮಾಡಿ, ನಾವ ಡೈರೆಕ್ಟರ್, 5th ನಾವ ಡೈರೆಕ್ಟರ್, ನಾವ್ ನಿಲ್ಸಿ ಬೈದೆ ಸರಿ ಮಾಡ್ಲೇ ಹಿಂಗ ಏನೇನೋ ಮಾಡ್ತಿದ್ವಿ. ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಿದ್ರು ಅವರು ಸ್ಕೂಲ್ನಾಗ. ಸೊ ಅದ್ ಸಣ್ಣ 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 ಸ್ಟೆಪ್ಪು ಈಗ ನಮ್ಗೇನೋ ಅದೇ ಅದಕ್ಕೆಲ್ಲ ಸ್ಕೂಲ್ ರೀಸನ್. ಸೊ ಫ್ಯಾಮಿಲಿ ಬಗ್ಗೆ ಹೇಳಿ. ಅಪ್ಪ ಫ್ಯಾಮಿಲಿ, ನಂಗೆ ಸಿಬ್ಲಿಂಗ್ ಒಬ್ಬ ತಮ್ಮ ಅದ, ಅಪ್ಪ ಅಮ್ಮ ತಮ್ಮ. ಅವ ಈಗ ನನ್ಕಿಂತ 5 years ಸಣ್ಣ, ಯಂಗರ್ ಬ್ರದರ್. ಓಕೆ, ಅವ್ರೇನ್ ಮಾಡ್ಕೊಂಡಿದ್ದಾರೆ ಈಗ? ಸ್ಕೂಲಿಂಗ್. ಸೊ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ? ಅಮ್ಮ ಹೌಸ್ ವೈಫ್. ನಮ್ದು ಮೇನ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್. ಓಕೆ, ಓ ನೈಸ್. ಸ್ವಲ್ಪ ಹಿಂಗ ಹೊಲ ಗಿಲ್ಲ ಎಲ್ಲ ಐತಿ. ಸೊ ನಮ್ದು ಒಂದು ಓನ್ ಬಿಸ್ನೆಸ್ ಐತಿ. ಸೊ ಅಲ್ಲೇ. ಸೊ ನಿಮ್ಗೆ ಏನಾರು ಆಸೆ ಇದೆ ತರ ಅಗ್ರಿಕಲ್ಚರ್ ಮಾಡ್ಬೇಕು, ವ್ಯವಸಾಯ ಮಾಡ್ಬೇಕು ಅಂತ? ನಂಗೆ BSc ಅಗ್ರಿ ಮಾಡೋದು, ನಮ್ಮ ಪಪ್ಪಾಗ ಅದ ಇತ್ತು, BSc ಅಗ್ರಿಕಲ್ಚರ್ ಮಾಡ್ಬೇಕು ಅಂತ. ಅದ್ ನನ್ PUC ಮುಗಿದ್ಮ್ಯಾಗ ನಂಗೆ ಅದ್ ಸಿಕ್ಕಿತ್ತು ಸೀಟ್ ಬ್ಯಾಂಗ್ಳೂರ್ ಒಳಗೆ. ಬಟ್ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅಂದ್ರೆ ನಾನು ಫೋರ್ಸ್ಡ್ ಹೋಗಿ ಅಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ದೆ ನಾನು ಕಲ್ತು ಅದ್ ಏನು ಯೂಸ್ ಆಗೋದಿಲ್ಲ. ಮತ್ತೆ ನಾನು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದ್ ಏನ್ ನಂಗೆ ಅಲ್ಲಿ ಇಂಟ್ರೆಸ್ಟು ಬರ್ತಿರ್ಲಿಲ್ಲ. ಸುಮ್ಮನೆ ಬೇಡ ಅಂತ ಹೇಳಿ ನಂಗೆ ಇಂಜಿನಿಯರಿಂಗ್ ಒಳಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ನಾ ಇಲ್ಲೇ ಈ ಫೀಲ್ಡಿಗೆ ಬಂದೆ. ಓಕೆ. ಸೊ ಎಷ್ಟೊಂದು ಜನ ಈಗ ನೀವು ಓದ್ತಾ ಇದ್ದೀರಾ ನೀವು, ಬಟ್ ಆದ್ರೆ ಎಷ್ಟೊಂದು ಜನ ಈ ತರ ಒಂದು ಚಿಕ್ಕ ಫೇಮ್ ಅಂತ ಬಂದಾಗ ಏನಾದ್ರು ಆದ್ರೆ ಎಜುಕೇಶನ್ ಬಿಟ್ಬಿಡ್ತಾರೆ, ಸೈಡ್ಗೆ ಇಟ್ಬಿಟ್ಟು ಬರೀ ಬೇರೆ ಇದನ್ನ ಮಾಡ್ತಾ ಕೂತಿರ್ತಾರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಗಳನ್ನ. ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು? ಎಜುಕೇಶನ್ ಬಗ್ಗೆ ಏನ್ ಹೇಳ್ತೀರಾ? ಸ್ಟಡೀಸ್ ಮ್ಯಾನೇಜ್ ಮಾಡ್ಬೋದು, ಎಲ್ಲಾನು ಮ್ಯಾನೇಜಬಲ್. ನಾನು PU ಒಳಗಿದ್ದಾಗ 2 ವರ್ಷ ನಾ ಏನು ಮಾಡಿದ್ದಿಲ್ಲ, ಅಂದ್ರೆ ಪೂರ್ತಿ ಸ್ಯಾಕ್ರಿಫೈಸ್ ಮಾಡಿ ಓದ್ತಾ ಇದ್ದೆ. ಸೈನ್ಸ್ ಸ್ಟ್ರೀಮ್ ಒಳಗಿದ್ದೆ, ಹಂಗಾಗಿ ನಾ ಸ್ಯಾಕ್ರಿಫೈಸ್ ಮಾಡಿ PU ಓದ್ಕೊಂಡೆ. ಸೊ ನಂಗೆ ಗೌರ್ಮೆಂಟ್ ಸೀಟ ಸಿಕ್ತು ಈಗ ಇಂಜಿನಿಯರಿಂಗ್. ಆಮೇಲೆ ನಾ PU ಮುಗಿಸಿದ ಮ್ಯಾಗ ನಾನು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಮತ್ ಮಾಡಿದ್ದೆ. ಸೊ ಈಗ ಇಂಜಿನಿಯರಿಂಗ್ ಮತ್ತೆ ಫಸ್ಟ್ ಇಯರ್ ಮುಗೀತು, ಈಗ ಒಂದು ಗ್ಯಾಪ್ ಐತಿ 50 days. ಈಗ ನಾನು ನೆಕ್ಸ್ಟ್ ಒಂದು ಸೆಕೆಂಡ್ ಇಯರ್ ಒಳಗೆ ಆಗುವಂತ ರೀಲ್ಸ್ ಎಲ್ಲ ನಾ ಈಗ ಮಾಡಿ ಇಟ್ಕೊಂಡ್ಬಿಡತ್ತೀನಿ, ನಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಆಮೇಲೆ ಓದೋದಕ್ಕೆ ತೊಂದರೆ ಆಗಬಾರ್ದು ಅಂತ. ಓಕೆ. ಒಮ್ಮೆ ಎಕ್ಸಾಮ್ಸ್ ಇದ್ದಾಗ ನಾ 1 ವಾರ ವಿಡಿಯೋನ ಮಾಡಕ್ ಆಗೋದಿಲ್ಲ. ಸೊ ಅವಾಗ ಹಿಂಗೆಲ್ಲ ಈ ಬ್ಯಾಕಪ್ ಗೆ ಒಂದ್ ವಿಡಿಯೋಸ್ ಮಾಡಿ ಇಟ್ಕೊಂಡು. ಸೊ ಎಲ್ಲಾನು ಮ್ಯಾನೇಜಬಲ್. ನಾವು ಟೈಮ್ ಮ್ಯಾನೇಜ್ ಮಾಡ್ಬೇಕಷ್ಟೇ, ಕೊಡ್ಬೇಕು ಎಲ್ಲಿ ಟೈಮ್ ಕೊಡ್ಬೇಕು ಅಲ್ವಾ. ನಮ್ಗೆ ಶ್ರದ್ಧೆ ಭಕ್ತಿ ಇದ್ರೆ ಟೈಮ್ ಆಟೋಮ್ಯಾಟಿಕ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ನಾವು. ನಾ ಫುಲ್ ಈಸಿ ಇದ್ದೆ. ಆಮೇಲೆ ಫಸ್ಟ್ ಸೆಮ್ ಅಂತೂ ಇಂಜಿನಿಯರಿಂಗ್ ಜಾಯಿನ್ ಆದ ಕೂಡಲೇ ಫುಲ್ ಫ್ರೀ ಬರ್ಡ್ ಎಲ್ಲಾ ಕಡೆ ಅಂದ್ರೆ ಎಲ್ಲ ಪಾಸ್ ಕೊಟ್ಬಿಟ್ಟಲ್ಲ ಎಲ್ಲಾ ಕಡೆ. ಅರ್ಥ ಆಗ್ಲಿಲ್ಲ ನಮ್ಗೆ ಏನದು. ಅದೀಗ ಏನಂತಾರ, ಈಗ ಮರುಭೂಮಿ ಒಳಗೆ ಇರ್ತೇವೆ ನಾವು, ಇಮ್ಯಾಜಿನ್ ಮಾಡ್ಕೊಂಡು ಫುಲ್ ಬರಗಾಲ, ಬಿಸಿಲು. ಈಗ ಒಮ್ಮೆ ನೀವು ಎಲ್ಲೋ ಒಂದು ಸಮುದ್ರಕ್ಕೆ ಸಿಕ್ಕಿಬಿಡ್ತಪ್ಪ, ನೀರ್ ಹಂಗ್ ಫೀಲ್ ಆಗ್ಬಿಡುತ್ತಲ್ಲ ಹೋದ್ಕೊಳ್ಳೆ. ಕಾಲೇಜ್ಗೆ ಹೋಗಿ ಹಂಗ್ ಫೀಲ್ ಆಗೋಯ್ತು ಇಂಜಿನಿಯರಿಂಗ್ ಬಂದ್ಕೊಳ್ಳೆ. ಏನ್ ಅರ್ಥ ಹೇಳಿದ್ರೆ ನಮ್ಗಂತೂ ಗೊತ್ತಾಗಿಲ್ಲ, ಒಳ ಬೇರೆ ಇದೆ ಅಂತ ಅನ್ಸುತ್ತೆ. ಈಗ ಹುಡುಗರು ರಿಲೇಟ್ ಮಾಡ್ಕೋತಾರೆ, ಅದೇ ಒಳ ಅರ್ಥ ಬೇರೆ ಇದೆ, ಗೊತ್ತಾಯ್ತು ರಿಲೇಟ್ ಯಾರು ಮಾಡ್ಕೋತಾರೆ ಅಂತ. ಹಂಗಾದ್ಕೊಳ್ಳೆ ಇದೇನೋ ಬೇರೆನೇ ಐತಿ ಇಂಜಿನಿಯರಿಂಗ್. ಲೈಕ್ ಅಲ್ಲಿ ಫ್ರೆಂಡ್ಸ್ ಅಲ್ಲಿರೋರ್ ಹೆಂಗ್ ಇಂಟ್ರಾಕ್ಟ್ ಮಾಡೋದು. ಸೊ ಏನೋ ಇರ್ತೇವಿ, ಇಮ್ಯಾಚೂರ್ ಮೈಂಡ್ ಸೆಟ್ ಇರುತ್ತೆ. ಇಲ್ಲಿ ಬಂದ್ ಕೂಡಲೇ ಬೇರೆ ಅವ್ರ ಜೊತೆ ಮಾತಾಡಿ ಭಾಳ ಕ್ಯಾರೆಕ್ಟರ್ಸ್ ಭೇಟಿ ಆಗ್ತವೆ. ಯಾರ ಜೊತೆ ಹೆಂಗ್ ಬಿಹೇವ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ, ಅದೆಲ್ಲ ಕಲಿಯಾತೇವಿ ಈಗ. ನಿಜ. ಬಟ್ ಏನ್ ಗೊತ್ತಾ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಆ ಟೈಮ್ ಬರೋದೇ ಇಲ್ಲ ವಾಪಸ್ ಯಾವತ್ತೂ. ಸೊ ಓದೋದ್ರ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಲೈಫಲ್ಲಿ ಎಂಜಾಯ್ ಮಾಡಿ, ಮಜಾ ಮಾಡಿ. ಬಿಕಾಸ್ ಅದೇ ಮೆಮೊರೀಸ್ ಲೈಫ್ ಲಾಂಗ್ ಇರೋದು ನಮ್ಗೆ. ಸೊ ಓದೋದು, ಈ ರೀಲ್ಸ್ ಮಾಡೋದು, ಕಾನ್ಸೆಪ್ಟ್ ಮಾಡೋದು, ಇದೆಲ್ಲ ಬಿಟ್ಟು ಸುಮಿತ್ ಅವರ ಹವ್ಯಾಸಗಳು ಏನೇನಿದೆ ಬೇರೆ? ಇದು ಮಾಡೋದ್ರಾಗೆ ಎಲ್ಲ ಮುಗಿದಿರ್ತದೆ, ಹೀರೋ 24 ಗಂಟೆಯಲ್ಲಿ. ಬಟ್ ಅದರ್ವೈಸ್ ಏನ್ ಇಂಟ್ರೆಸ್ಟ್ ಏನಿದೆ ನಿಮ್ಗೆ? ಮ್ಯೂಸಿಕ್ ಇರಬಹುದು, ಪೇಂಟಿಂಗ್, ಡ್ರಾಯಿಂಗ್, ಆ ತರ ಡಾನ್ಸ್, ಏನಿದೆ ಇಂಟ್ರೆಸ್ಟ್? ಇದು ಡ್ರಾಯಿಂಗ್ಸ್ ಎಲ್ಲ ಮಾಡ್ತಿದ್ವಿ. ಓಕೆ. ಅದೇ ಬಹಳ ಮಂದಿ ಕ್ರಿಯೇಟರ್ಸ್ ಡ್ರಾಯಿಂಗ್ ಮಾಡ್ತಾರೆ, ಸ್ಕೆಚಸ್ ಎಲ್ಲ ಮಾಡ್ತಿರ್ತಾರೆ. ನಾ ಪ್ರೊಫೆಷನಲ್ ಸ್ಕೆಚಿಂಗ್ ಎಲ್ಲ ಇಲ್ಲ, ಬಟ್ ಸುಮ್ಮನೆ ಹಿಂಗೆ ಖಾಲಿ ಕುಂತ ಮಾಡ್ತಿದ್ವಿ ಹಿಂಗೆ ಈ ಟೈಪ್. ಆಮೇಲೆ ಮ್ಯೂಸಿಕ್ ಕೇಳೋದು, ಇದಂತೂ ಎಲ್ಲರೂ ಇದ್ದೇ ಇರೋದು. ಅದೇ ಮಲ್ಕೊಳ್ಳೋದು ಜಾಸ್ತಿ. ಸೊ ಆ ಥರ ನಾರ್ಮಲ್ ಅಭ್ಯಾಸಗಳು ಎಲ್ರಿಗೂ ಏನಿರುತ್ತೋ, ನಿದ್ದೆ ಮಾಡೋದು, ಹಾಡು ಕೇಳೋದು, ಟಿವಿ ನೋಡೋದು ಅಷ್ಟೇ. ಟಿವಿ ಎಲ್ಲ ನೋಡೋದಿಲ್ಲ, ಟಿವಿ ನೋಡೋದೇ ಇಲ್ಲ. ಅಯ್ಯೋ, ಯಾಕೆ ನೋಡೋದಿಲ್ಲ? ಟಿವಿ ನೋಡೋದಿಲ್ಲ ಅಲ್ಲ, ನೀವು ಟಿವಿಯಿಂದನೇ ಎಷ್ಟೊಂದು ಜನಕ್ಕೆ ಪರಿಚಯ ಆಗಿರೋದು, ಟಿವಿನೇ ನೋಡಲ್ಲ ಅನ್ಬಿಟ್ರಲ್ಲ ನೀವು. ಅಂದ್ರೆ ಹಿಂಗ್ ನೋಡ್ಬೇಕಂತ ಹಿಂಗ್ ನೋಡೋದಿಲ್ಲ,
ಸುಮ್ಮನೆ ಕುಂತಾಗ ಏನೋ ಹಚ್ಚಿದ್ರೆ ನೋಡ್ದೆ ಅಷ್ಟೇ. ಮನೇಲಿ ನಮ್ಮ ಸೀರಿಯಲ್ ನೋಡ್ತಿದ್ರೆ ಸೀರಿಯಲ್, ಕ್ರಿಕೆಟ್ ನ್ಯೂಸ್ ಏನ್ ಬರ್ತಿರುತ್ತೋ. ಈ ಕಾರ್ಟೂನ್ ಈಗ ಅವಾಗ ಕಾರ್ಟೂನ್ ನೋಡ್ತಿದ್ವಿ, ಈಗ ಕಾರ್ಟೂನ್ ನೋಡಿಲ್ಲ ಅಷ್ಟು ದಿನ ಆದ್ಮೇಲೆ. ಯಾಕೆ? ಈಗ ಕಾರ್ಟೂನ್ ನೋಡಕತ್ ಕೂಡಲೇ ಅದು ನೋಡ್ಬೇಕು ಅನ್ಸಕ್ ಸ್ಟಾರ್ಟ್ ಆಕೈತಿ. ಈಗ ಬೇರೆ ಏನು ನೋಡ್ಬೇಕು ಅನ್ಸುದಿಲ್ಲ, ಈ ಕಾರ್ಟೂನ್ ಇದೆಲ್ಲ ಈಗ ನೋಡ್ಬೇಕು ಅನಿಸ್ತೈತಿ. ಓ ನೈಸ್. ನೋಡಿ ಇವಾಗ ರೀಲ್ಸ್ ಕಾನ್ಸೆಪ್ಟ್ ಗಳೆಲ್ಲ ಏನಿದೆ, ಅವಾಗ ನಾವು ನೋಡ್ತಾ ಇದ್ದಿದ್ ಕಾರ್ಟೂನ್ಸ್ ಅಲ್ಲಿ ಅದೇ ತರ ಇರ್ತಿತ್ತಲ್ಲ, ಟಾಮ್ ಅಂಡ್ ಜೆರ್ರಿ ಇರ್ಬೋದು ಅದೆಲ್ಲ ಅದಲ್ವಾ ಒಂಥರ. ಯಾ ಓಕೆ. ಸೊ ಈಗ ಟಿವಿ ಅಂತಂದಿದ ತಕ್ಷಣ ನಾನು ಆಗ್ಲೇ ಹೇಳ್ತೀನಿ, ನೀವು ಕಿರುತೆರೆಯಿಂದನೇ ಪರಿಚಯ ಆಗಿರೋದು ಎಲ್ರಿಗೂ ಅಂತ. ಸೊ ನೀವೇನಾದ್ರೂ ಆಕ್ಟಿಂಗ್ ಮಾಡಿದಿರಾ ಟಿವಿನಲ್ಲಿ, ರಿಯಾಲಿಟಿ ಶೋ ಬಿಟ್ಟು, ಸಿನಿಮಾ ಅಥವಾ ಸೀರಿಯಲ್? ಒಂದ್ ಫಿಲ್ಮ್ ಮಾಡಿದ್ದೆ, ವೀಲ್ ಚೇರ್ ರೋಮಿಯೋ ಅಂತ ಹೇಳಿ. ಓಕೆ. ಸುಚೇಂದ್ರ ಪ್ರಸಾದ್ ಸರ್ ಮಗನ್ ಕ್ಯಾರೆಕ್ಟರ್ ಮಾಡಿದ್ದೆ. ಓಕೆ. ಅದು ರಿಲೀಸ್ ಆಯ್ತು. ಈಗ ಇನ್ನೊಂದು ಯೋಗರಾಜ್ ಭಟ್ ಸರ್ ಪ್ರೊಡಕ್ಷನ್ ಒಳಗೆ ಮಾಡ್ತಿದ್ದೀರಾ ಸಿನಿಮಾ? ಇನ್ನೂ ರನ್ನಿಂಗ್ ಶೂಟ್ ಐತಿ. ಓಕೆ. ಸೊ ಈಗ ಆಕ್ಟಿಂಗ್ ಜೊತೆಗೆ ನೀವು ಈಗ ರೀಲ್ಸ್ ಅಲ್ಲಿ ನೀವೇ ಹೇಳಿದ್ರಿ, ಡೈರೆಕ್ಟಿಂಗು, ಎಡಿಟಿಂಗು, ಕಾನ್ಸೆಪ್ಟ್ ಯೋಚನೆ ಮಾಡೋದು, ಇದೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇಷ್ಟೊಂದು ನೀವು ಫೀಲ್ಡ್ಗಳಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಇಳ್ದಿದ್ದೀರಾ ಇಷ್ಟೊಂದು ಇದರಲ್ಲಿ. ಸೊ ಇದರಲ್ಲಿ ಯಾವುದು ನಿಮಗೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ? ಆಕ್ಟಿಂಗ್, ಡೈರೆಕ್ಷನ್, ಆಕ್ಟಿಂಗ್ ಏನೇನೆ? ಓಕೆ. ಸೊ ಇದರಲ್ಲಿ ಏನಾದ್ರು ಮುಂದುವರಿಬೇಕು, ಮುಂದೆ ಸಿನಿಮಾದಲ್ಲೇನೆ ಇರಬೇಕು ಫುಲ್ ಟೈಮ್ ಅಂತ ಅನ್ಕೊಂಡಿದ್ದೀರಾ? ಅಂದ್ರಕ್ಕ ನಂಗೆ ಅಂದ್ರೆ ಪೂರ್ತಿ ಎಜುಕೇಶನ್ ನಾನು ಎಷ್ಟು ಯಾವ ಲೆವೆಲಿಗೆ ಕಂಪ್ಲೀಟ್ ಮಾಡ್ಬೇಕಾಕೈತಿ, ಫುಲ್ ಹೈ ಎಂಡ್ ಎಷ್ಟು ಆಕೈತಿ ಅಷ್ಟು ಎಫರ್ಟ್ಸ್ ಹಾಕಿ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕಂತ ಐತಿ. ಸೊ ಎಜುಕೇಶನ್ ಜೊತೆನೇ ಇದನ್ನ ಈಗ ಮ್ಯಾನೇಜ್ ಮಾಡ್ಬೇಕಂತ ಐತಿ. ಓಕೆ. ಸೊ ಮುಂದೂ ನಾನು ಎರಡೂ ಬ್ಯಾಲೆನ್ಸ್ ಮಾಡ್ಬೇಕಂತ ಐತಿ ಇನ್ನೂ ಮಟ್ಟ ತಲೆಯಾಗ. ಸೊ ಆಮೇಲೆ ಕಾನ್ಸಿಕ್ವೆನ್ಸಸ್ ಹೆಂಗಕ್ಕಾವ ಅದ್ರ ಮೇಲೆ. ಬಟ್ ಏನ್ ಆಗ್ಬೇಕು ಅಂತ ಮುಂದೆ ನಿಮ್ ಗುರಿ ಏನು? ಈಗ ಯಾಕೆಂದ್ರೆ ಈ ಕಡೆ ಓದ್ತಾನೂ ಇದ್ದೀರಾ, ಈ ಕಡೆ ಸಿನಿಮಾನಲ್ಲೂ ಆಸೆ ಇದೆ. ಸೊ ಒಟ್ಟಿನಲ್ಲಿ ಏನ್ ಗುರಿ ಏನ್ ನಿಮ್ದು ಅಂತ? ನಂಗೆ ಈಗ ಕರೆಕ್ಟ್ ಈಗಿರೋ ಗುರಿ, ನಾನು ಯೂಟ್ಯೂಬ್ ಈಗ ಸ್ಟಾರ್ಟ್ ಮಾಡೀನಿ. ನಿಮ್ ಯೂಟ್ಯೂಬ್ ಚಾನಲ್ ಈಗ ಸ್ಟಾರ್ಟ್ ಮಾಡಿ ರೀಸೆಂಟ್. ಸೊ ನಂಗೆ ಆ ಚಾನಲ್ ಈಗ ಪ್ರೆಸೆಂಟ್ ಇರೋದಂದ್ರೆ ಸಿಲ್ವರ್ ಪ್ಲೇ ಬಟನ್ ತಗೋಬೇಕಂತ ಐತಿ. ಈಗ ಅದೊಂದು ಕೈಯಾಗ ಬರ್ಬೇಕಂತ ಐತಿ. ಸೊ ಈಗ ಪ್ರೆಸೆಂಟ್ ಇರೋದು ಅದೊಂದು ಗುರಿ. ಆಮೇಲೆ ಇನ್ಸ್ಟಾದಾಗ ಈಗ ಎಂಜಿನಿಯರಿಂಗ್ ಮುಗಿದ್ರೊಳಗೆ ಒಂದು 500K ಮುಟ್ಟಿಸ್ಬೇಕಂತ ಐತಿ. 300K ಅದಾರೆ. ಸೊ ಅಲ್ಲಿ ತನಕ ಒಂದು 500K ಇಷ್ಟ ಐತಿ ಈಗ ಸದ್ಯದ ಶಾರ್ಟ್ ಟರ್ಮ್ ಗೋಲ್ಸ್ ತರ ಏನಿಲ್ಲ. ಓಕೆ. ಓಕೆ. ಸೊ ನೀವು ಇಷ್ಟೊಂದು ರೀಲ್ಸ್ಗಳನ್ನ ಮಾಡಿದ್ದೀರಲ್ಲ, ಇದರಲ್ಲಿ ಇಷ್ಟರಲ್ಲೂ ನಿಮಗೆ ನಿಮ್ಮ ರೀಲ್ಸ್ ಅಲ್ಲಿ ಫೇವ್ರೆಟ್ ಟಾಪ್ 3 ಅಂದ್ರೆ ಯಾವ್ದು ಹೇಳ್ತೀರಾ? ಫೇವ್ರೇಟ್ ಅಂದ್ರೆ ಫಸ್ಟ್ ಸೌಕಾರ್ ಮಂದಿ. ಓಕೆ. ಟಾಪ್ ಮೋಸ್ಟ್. ಆಮೇಲೆ ಕುಡ್ಕಾ ಸೀರೀಸ್ ಎಲ್ಲ. ವಾವ್. ಎಸ್, ಅಲ್ಟಿಮೇಟ್ ಅದಲ್ಲ. ಆಮೇಲೆ ಅಪ್ಪ ಮಗ ಸೀರೀಸ್, ಮಂಜು ಮೇಸ್ತ್ರಿ ಸೀರೀಸ್. ಓಕೆ. ಇವಿಷ್ಟು ಸೀರೀಸ್ ನಂಗೆ ಈಗ ಭಾಳ ಲೈಕ್ ಆಗೈತಿ. ಸೊ ಈಗ ಇಷ್ಟು ರೀಲ್ಸ್, ಇಷ್ಟೊಂದು ಡೈಲಾಗ್ಸ್ಗಳು ಹೇಳಿರ್ತೀರಾ ನೀವು, ಅದರಲ್ಲಿ ಒಂದು ತುಂಬಾ ತಲೆನಲ್ಲಿ ಕೂತ್ಬಿಟ್ಟಿದೆ ಹಾಗೆ ಅಚ್ಚೊಡ್ದು ಅಂತಂದ್ರೆ ಯಾವ ಡೈಲಾಗ್ ಅದು? ಶಬ್ಬೀರ್ ಚೀ ಹೇಳಿ ಅದನ್ನ. ವಲ್ಗರ್ ವರ್ಡ್. ಇದು ಮಂದಿ ಗೊತ್ತಾಕೈತ್ ನಾ ಹೇಳಿದ ಕೂಡಲೇ. ಸೊ ಬಟ್ ಇದು ಅಚ್ಚೊಡ್ದು ಕೂತಿದೆ ತಲೆ ಆಗೈತಿ ತಲೆಗಿದೆ. ಅದ್ ಕರೆಡ್ಬೇಕಂದ್ರೆ ಒಂದು ಬೈಗಳ ನಮ್ ಕಡೆ, ಇನ್ ಎಲ್ಲರ ಕಡೆ ಚೀ ಬೀಪ್. ಮಂದಿ ನಮ್ಗೆ ರೆಕಗ್ನೈಸ್ ಮಾಡೋದು ಅದನ್ನ ಕರೆದ ಹೇಳ್ತಾರ. ಬೈತಾರೋ ಏನ್ ಹೊಗಳ್ತಾರೋ ಪ್ರೀತಿಯಿಂದ ಹೇಳ್ತಾರೋ ಏನ್ ಗೊತ್ತಾಗ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಬೈದ್ಕೊಳ್ಳೋ ಒಂದ್ ಸೆಕೆಂಡ್ ಗಾಡಿ ಮೇಲೆ ಹೋದಾಗಲ್ಲ ಬೈತಾರ, ಶಬೀರ್ ಹಂಗ. ಓಕೆ. ತುಂಬಾ ಸೈಕಲ್ ಹೊಡೆದಿದಂತ ನೀವು ಡೈಲಾಗ್ ಯಾವ್ದು? ಯಾಕಂದ್ರೆ ಸೈಕಲ್ ಹೊಡಿತಾ ಹೊಡಿತಾ ತಲೆ ಕುತ್ಕೊಂಡ್ಬಿಡುತ್ತದ. ಹಂಗೇನಿಲ್ಲ ಅಕ್ಕ, ರಟ್ಟ ಹೊಡೆದೇನಿಲ್ಲ, ಸುಮ್ಮನೆ ಬರೆಯುದು ಶೂಟ್ ಹೊಡಿಯೋದು ಇಷ್ಟ. ಹಂಗೆ ಒಂದೇ ಟೇಕಲ್ಲಿ. ಅಂದ್ರೆ ಅದು ಫಸ್ಟ್ ಏನ್ ಬರ್ತೈತಲ್ಲ ಅದು ನ್ಯಾಚುರಲ್ ಹಿಂಗ್ ಬಂದ್ಬಿಡ್ತೈತಿ. ನಾವ್ ಒಂದ್ 10 ಸರಿ ಟೇಕ್ ಮಾಡಿ ಮಾಡತ್ನ ಫುಲ್ ಆರ್ಟಿಫಿಷಿಯಲ್ ಆಗ್ಬಿಡ್ತೈತಿ, ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೇವೆ. ಸೊ ನಿಮ್ಮನ್ನ ಇಷ್ಟಪಡೋರು ಸಾಕಷ್ಟು ಜನ ಇದ್ದಾರೆ. ಅಂಡ್ ಆಸ್ ಇಟ್ ಇಸ್ ಡ್ರಾಮಾ ಜೂನಿಯರ್ಸ್ ಪ್ರೋಗ್ರಾಮ್ ಅಲ್ಲೇನೆ ತುಂಬಾ ಜನ ಇಷ್ಟಪಡ್ತಿದ್ರು. ಬಟ್ ಅವಾಗ ಇನ್ನು ಜೂನಿಯರ್, ನೀವು ಇವಾಗ ಸ್ವಲ್ಪ ಸೀನಿಯರ್ ಆಗಿದ್ದೀರಾ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ಲೈಫ್ ಅಲ್ಲಿ ಅಂತ ಅನ್ಸ್ತಾ ಇದೆ ನಮ್ಗೆ. ಸೊ ನಿಮ್ಮನ್ನ ಇಷ್ಟಪಡೋ ಅಷ್ಟು ಜನಕ್ಕೂ ಏನ್ ಹೇಳ್ತೀರಾ? ಏನಿಲ್ಲ ಅಕ್ಕ, ನಮ್ಗೆ ಇಷ್ಟ ಭಾಳ ಕಡಿಮೆ ಡ್ಯೂರೇಷನ್ ಒಳಗೆ ನಮಗ್ ಭಾಳ ಪ್ರೀತಿ ಕೊಟ್ಬಿಟ್ಟಾರ ಮಂದಿ. ಯಾಕಂದ್ರೆ ನಾವು ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಎಷ್ಟೋ ಜನ 2017 ಹಿಡಿದು ಇಲ್ಲಿ 8 years 7 years ಇಂದ ಎಫರ್ಟ್ಸ್ ಹಾಕೊಂಡ್ ಬರತ್ತಾರ. ಸೊ ಅವ್ರಿನ್ನೂ ಅವ್ರು ಏನು ಅನ್ಕೊಂಡಾರ ಅವ್ರ ಎಕ್ಸ್ಪೆಕ್ಟೇಷನ್ ಲೆವೆಲ್. ಅಂಡರ್ ರೇಟೆಡ್ ಕ್ರಿಯೇಟರ್ಸ್ ಅಂತೂ ಭಾಳ ಮಂದಿ ಅದಾರ, ಟ್ಯಾಲೆಂಟ್ ಇದ್ದ, ಆಮೇಲೆ ಚಲೋ ಕ್ವಾಲಿಟಿ ಕಾಂಟೆಂಟ್ ಕೊಟ್ಟು ಮಾಡೋ ಕ್ರಿಯೇಟರ್ಸು ಭಾಳ ಮಂದಿ ಅದಾರ. ಬಟ್ ಅವ್ರು ಇನ್ನೂ ರೆಕಗ್ನೈಸ್ ಆಗತ್ತಿಲ್ಲ ಜನಕ್ಕೆ. ಸೊ ನಮಗೆ ಜನ ಇಷ್ಟು ಜಲ್ದಿ ಇಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ನಮ್ಗೆ ಇಷ್ಟು ಪ್ರೀತಿ ಕೊಡ್ತಾರಂದ್ರೆ ಅದು ನಮಗೆ ಭಾಳ ಓವರ್ವೆಲ್ಮ್. ನಮ್ಗೆ ಅದು ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಸೊ ಇನ್ನೂ ಹಂಗೆ ಅವ್ರು ಇಷ್ಟ ಪ್ರೀತಿ ಇಟ್ಕೊಂಡು ಹೋದ್ರೆ ಸಾಕು, ಮತ್ತೇನಿಲ್ಲ. ಅವ್ರಿಂದ ಎಕ್ಸ್ಪೆಕ್ಟ್ ಮಾಡೋದೇನಿಲ್ಲ. ಅವ್ರು ಹಿಂಗೆ ನಮ್ಮ ವಿಡಿಯೋಸ್ ನೋಡ್ಕೊಂತ ಅವ್ರ ಖುಷಿ ಸಾಕು. ವಾವ್, ನಿಜವಾಗ್ಲೂ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಬಂದಿದಂಥ ಆ 7th ಸ್ಟ್ಯಾಂಡರ್ಡ್ ಹುಡುಗ ಇವತ್ತು ಇಂಜಿನಿಯರಿಂಗ್ ಓದೋದ್ರ ಜೊತೆಗೆ ಇಷ್ಟೊಂದೆಲ್ಲ ಕಾಂಟೆಂಟ್ ಮಾಡಿ ಇಷ್ಟೊಂದು ಜನಕ್ಕೆ ರೀಚ್ ಆಗಿದ್ದೀರಾ ನೀವು. ನಿಜವಾಗ್ಲೂ ಇದು ಸಾಧಾರಣ ಬೆಳವಣಿಗೆ ಅಲ್ವೇ ಅಲ್ಲ, ಒಳ್ಳೆ ಗ್ರೋತ್ ಅದು. ಆ್ಯಂಡ್ ಮುಂದೆ ಸಿನಿಮಾದಲ್ಲೂ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ.
ಆದಷ್ಟು ಬೇಗ ನಾವು ನಿಮ್ಮನ್ನ ಬೆಳ್ಳಿ ಪರದೆಯಲ್ಲಿ ನೋಡೋ ಹಾಗಾಗ್ಲಿ ಅಂಡ್ ನಿಮ್ಮ ಎಲ್ಲ ಆಸೆಗಳಿಗೂ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಸುಮಿತ್. ಥ್ಯಾಂಕ್ ಯು. ಥ್ಯಾಂಕ್ ಯು.